ಬಿಳಿ ಬಣ್ಣದ ಸ್ಕಾರ್ಪಿಯೋ ಕಾರ್ನಲ್ಲಿ ಶವವನ್ನು ಸಾಗಿಸಿದಂತಹ ಮತ್ತೊಂದು ಫೋಟೋವನ್ನ ನೀವು ಗಮನಿಸಿದ್ರಿ. ಕಾರ್ ಡಿಕ್ಕಿಯನ್ನು ಓಪನ್ ಮಾಡಿಕೊಂಡು ಯಾವ ಭಯವೂ ಇಲ್ಲದೆ ಶವವನ್ನು ಸಾಗಿಸಿದ್ರು. ರಾಜಕಾಲುವೆಯ ಬಳಿ ಅದನ್ನ ಬಿಸಾಕಿ ಹೋಗಿದ್ರು. ಅಂದ್ರೆ ಅರ್ಥ ಯಾರು ನೋಡ್ರು ಬಿಟ್ರು ಇದು ನಮ್ಮೇಲೆ ಬರಲ್ಲ ಅನ್ನುವಂತಹ ಭಾವನೆ ಇದ್ದ ಹಾಗೆ ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೃಶ್ಯ, ಆ ಕಾರ್ ಯಾರದ್ದು, ಏನ್ ಕತೆ ಎಲ್ಲವೂ ಕೂಡ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಅದು ಕಾರು ಕೂಡ ಸೀಸ್ ಆಗಿದೆ. ಸೊ ಆ ದೃಶ್ಯ ಒಂದಾದ್ರೆ ಮಗದೊಂದು ದೃಶ್ಯ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪಟ್ಟಣಗೆರೆ ಶೆಡ್ಗೆ ಸ್ಕಾರ್ಪಿಯೋದಲ್ಲಿ ಬಂದಿದ್ದಂತಹ ದರ್ಶನ್, ಅದು ಈಗ ಶವ ಸಾಗಾಟ ಆಯ್ತಲ್ಲ, ಆ ಸ್ಕಾರ್ಪಿಯೋ ಅಲ್ಲ, ಕಪ್ಪು ಬಣ್ಣದ ಸ್ಕಾರ್ಪಿಯೋದಲ್ಲಿ ಹತ್ಯೆ ನಡೆದಂತಹ ಸ್ಥಳಕ್ಕೆ ದರ್ಶನ್ ಬಂದಿದ್ದಂತಹ ದೃಶ್ಯ ಕೂಡ ಸರಿಯಾಗಿದೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ದರ್ಶನ್ಗೆ ವಿಚಾರವನ್ನ ಈ ಗ್ಯಾಂಗ್ ಮುಟ್ಟಿಸಿದೆ. ಕಪ್ಪು ಬಣ್ಣದ ಸ್ಕಾರ್ಪಿಯೋ ಕಾರ್ನಲ್ಲಿ ದರ್ಶನ್ ಕರೆದೊಯ್ದಿದ್ದಂತಹ ಗ್ಯಾಂಗ್ ಪಟ್ಟಣಗೆರೆ ಶೆಡ್ಗೆ ಸ್ಕಾರ್ಪಿಯೋದಲ್ಲಿ ದರ್ಶನ್ ಬಂದಿರತಕ್ಕಂತಹ ದೃಶ್ಯ. ಮತ್ತೆ ಅದೇ ಸ್ಕಾರ್ಪಿಯೋ, ಕಪ್ಪು ಕಲರ್ ಸ್ಕಾರ್ಪಿಯೋ ಕಾರ್ನಲ್ಲೇ ದರ್ಶನ್ ರಿಟರ್ನ್ ಆಗಿದ್ದಾರೆ. ಅವರ ಎಂಟ್ರಿ ಎಕ್ಸಿಟ್ ಎರಡೂ ಟೈಮಿಂಗ್ ಸಿಸಿಟಿವಿ ಫುಟೇಜ್ನಲ್ಲಿ ದಾಖಲಾಗಿದೆ. ಅವರು ಬಂದದ್ದು ಸ್ಕಾರ್ಪಿಯೋ ಕಾರ್ನಲ್ಲಿ ಎಷ್ಟು ಸಮಯಕ್ಕೆ ಬಂದಿದ್ರು, ಆ ಹೊತ್ತಿಗಾಗಲೇ ರೇಣುಕಾಸ್ವಾಮಿಯ ಮರ್ಡರ್ ಮುಗಿದೋಗಿತ್ತಾ ಅಥವಾ ಅವರು ಬಂದ ನಂತರದಲ್ಲಿ ಅದು ಆಗಿದ್ದ, ಬಂದು ಎಷ್ಟೊತ್ತಿಗೆ ರಿಟರ್ನ್ ಆದ್ರು ಸ್ಕಾರ್ಪಿಯೋ ಕಾರ್ನಲ್ಲಿ, ಆ ದೃಶ್ಯವೂ ಕೂಡ ಲಭ್ಯವಾಗಿದೆ. ಈಗ ನೀವು ನೋಡ್ತಾ ಇರೋ ಈ ದೃಶ್ಯವೇ ಕಪ್ಪು ಬಣ್ಣದ ಸ್ಕಾರ್ಪಿಯೋ ಕಾರ್. ಇದು ದರ್ಶನ್ ಅವರ ಕಾರ್. ಇದೇ ಕಾರ್ನಲ್ಲಿ ದರ್ಶನ್ ಪಟ್ಟಣಗೆರೆ ಶೆಡ್ಗೆ ಆ ದಿನ ಬಂದಿದ್ರು. ಅದೇ ದಿನ ಅವರು ಕೆಲ ಹೊತ್ತುಗಳ ನಂತರದಲ್ಲಿ ಬಾಡಿ ಏನು ಮಾಡಬೇಕು ಎತ್ತ ಇದಕ್ಕೆಲ್ಲವೂ ಕೂಡ ಒಂದು ಫೈನಲ್ ಟಾಕ್ ಆಗಿ ಅಲ್ಲಿಂದ ನಿರ್ಗಮಿಸಿದ್ದಾರೆ ದರ್ಶನ್. ಆ ಫೋಟೋ ಸಾಕ್ಷ್ಯ ಲಭ್ಯವಾಗಿದೆ. ಈ ಕಾರ್ನಲ್ಲಿ ಕರ್ಕೊಂಡು ಬಂದಿದ್ರು, ಈ ಕಾರ್ನಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಈ ಕಾರ್ ಅಲ್ಲಿಗೆ ಹೋಗಿತ್ತಾ ಇಲ್ವಾ, ದರ್ಶನ್ ಅಲ್ಲಿಗೆ ಹೋಗಿದ್ರಾ ಇಲ್ವಾ, ಆ ಕೃತ್ಯದಲ್ಲಿ ಭಾಗಿಯಾಗಿದ್ರಾ ಇಲ್ವಾ, ಯಾವ ಕಾರಣಕ್ಕಾಗಿ ಶೆಡ್ಗೆ ಆ ದಿನ ದರ್ಶನ್ ಹೋಗಿದ್ರು, ಇದೆಲ್ಲವೂ ಕೂಡ ಸಾಕ್ಷ್ಯವನ್ನು ನುಡಿತಾ ಇದೆ. ಅವ್ರು ಹೋಗೇ ಇರಲಿಲ್ಲ ಅನ್ನೋ ಹಾಗಿಲ್ಲ, ಅವ್ರ ಕಾರ್ ಹೋಗಿದೆಯಲ್ಲ, ಇನ್ಯಾರೋ ತೆಗೆದುಕೊಂಡು ಹೋಗಿದ್ರು ಅನ್ನೋ ಹಾಗೂ ಇಲ್ಲ. ಅದರಲ್ಲಿ ಅವ್ರು ಕೂತ್ಕೊಂಡಿದ್ದಂತಹ ಒಂದು ವಿಜುವಲ್ ಕೂಡ ಗೊತ್ತಾಗುತ್ತೆ ಕ್ಲಿಯರ್ ಆಗಿ, ಫೋಟೋ ಗಮನಿಸಿರುವಂತಹ ಪೊಲೀಸರಿಗೆ. ಸೊ ಇದೆಲ್ಲವನ್ನು ಕೂಡ ಸಾಕ್ಷ್ಯವಾಗಿ ಪರಿಗಣಿಸಿ ಅವರು ಕೊಟ್ಟಿರುವಂತಹ ಮಾಹಿತಿ. ದರ್ಶನ್ ಅವರ ಸ್ಕಾರ್ಪಿಯೋ ಕಾರು, ಆ ಕಾರನ್ನು ಕೂಡ ಜಪ್ತಿ ಮಾಡಿಕೊಳ್ಳಲಾಗಿದೆ. 2 ಕಾರುಗಳನ್ನು ಈ ಒಂದು ಕೃತ್ಯಕ್ಕೆ ಬಳಸ್ಕೊಂಡಿದ್ರು. ಒಂದು ಬಿಳಿ ಬಣ್ಣದ ಕಾರು, ಅದು ಶವ ಸಾಗಾಟಕ್ಕಾಗಿ ಬಳಸ್ಕೊಂಡಂತಹ ಕಾರು, ಮತ್ತು ಕಪ್ಪು ಬಣ್ಣದ ಈ ಒಂದು ಆಗಲೇ ತೋರಿಸಿದಂತಹ ಒಂದು ಜೀಪ್ ಏನಿತ್ತು, ಅದು ದರ್ಶನ್ ಅವರು ಆ ದಿನ ರಾತ್ರಿ ಬಂದು ಹೋಗಿದ್ದಂತಹ ದೃಶ್ಯ. ಏನು ಒಂದು ಎಷ್ಟು ಸಾಧ್ಯನೋ ಅಷ್ಟು ಪ್ಲಾನ್ಗಳನ್ನು ಮಾಡಿಕೊಂಡಿದ್ದಾರೆ ಅನ್ನೋದಕ್ಕೆ ಒಂದೊಂದು ಹಂತದಲ್ಲೂ ಸಿಗ್ತಾ ಇರುವಂತಹ ಸಾಕ್ಷ್ಯಗಳು, ಒಂದೊಂದು ವಸ್ತುಗಳು ಕೂಡ ಸಾಕ್ಷ್ಯವನ್ನು ನುಡಿತಾ ಇದೆ. ಎಷ್ಟು ವೆಲ್ ಪ್ಲಾನ್ಡ್ ಆಗಿ ಈ ಕೃತ್ಯವನ್ನು ಎಸಗಿದ್ದಾರೆ ಅಂತ. ಒಂದು ಬಡಕಲು ದೇಹವನ್ನು ಸಾಯಿಸಿ ಬಿಸಾಕೋದಕ್ಕೆ ಇವರು ಮಾಡಿಕೊಂಡಂತಹ ಪ್ಲಾನ್ ಇದೆಯಲ್ಲ, ಆ ರೋಚಕ ಪ್ಲಾನ್ ಇದೆಯಲ್ಲ, ಅದು ಒಂದೊಂದು ಬಟಾಬೈಲಾಗ್ತಾ ಇದೆ. ಅದಕ್ಕೆ ಬಳಸಿದಂತಹ ಲಾಠಿ ಇರಬಹುದು, ಮೆಗ್ಗಾರ್ ಇರಬಹುದು, ವಯರ್ ಇರಬಹುದು, ಕಾರ್ಗಳಿರಬಹುದು, ಬಳಕೆಗೆ ಆ ಶವ ಸಾಗಾಟ ನಂತರದಲ್ಲಿ ಇನ್ಯಾರೋ ಬಂದು ಅದನ್ನು ನಮ್ಮದು, ನಾವು ಮಾಡಿದ ಕೃತ್ಯ ಅಂತ ಸರೆಂಡರ್ ಆಗುವವರೆಗೂ ಕೂಡ ವೆಲ್ ಪ್ಲ್ಯಾಂಡ್. ಆದರೆ ಫೈನಲ್ ಆಗಿ ಇವರು ರಂಗೋಲಿ ಕೆಳಗೆ ನುಗ್ಗಿದ್ರು ಕೂಡ ಪೊಲೀಸರು ಬಿಡಲಾರ್ದೆ ಚಾರ್ಜ್ ಶೀಟನ್ನು ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಸ್ಕಾರ್ಪಿಯೋ ಕಾರು ಕಪ್ಪು ಬಣ್ಣದ್ದು, ಇದು ದರ್ಶನ್ ಅವರ ಕಾರು. ಆ ದಿನ ಎಷ್ಟೊತ್ತಿಗೆ ಬಂದದ್ದು, ಎಷ್ಟೊತ್ತಿಗೆ ಅದೇ ಕಾರ್ನಲ್ಲಿ ಅವ್ರು ರಿಟರ್ನ್ ಆಗಿದ್ದಾರೆ, ಅವ್ರು ಒಬ್ಬರೇ ಬಂದಿದ್ರಾ, ಅದ್ರ ಜೊತೆಗೆ ಬೇರೆ ಯಾರನ್ನಾದ್ರೂ ಕರೆತಂದಿದ್ರಾ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಫೋಟೋ ಏನು ಹೇಳ್ತಾ ಇದೆ? ದಿವ್ಯಾ, ಇದೀಗ ಸಿಕ್ಕಿರುವ ಈ CCTVಯ ಫೋಟೋ ಏನಿದೆ, ಇದು ದರ್ಶನ್ ಇದೇ ಕಾರ್ನಲ್ಲಿ ರೇಣುಕಾಸ್ವಾಮಿಯ ಕೊಲೆಯಾದಂತಹ ಬಳಿಕ ಆ ಶೆಡ್ಗೆ ಹೋಗಿದ್ರು ಅನ್ನೋದ್ರ ಬಗ್ಗೆ ದೊರೆತಂತಹ ಒಂದು ನಿದರ್ಶನ. ಆ ಕಾರ್ನಲ್ಲಿ ದರ್ಶನ್ ರವರು ಇದ್ದಾರೆ. ಇದೇ ಕಾರ್ನಲ್ಲಿ ಈ ವಿನಯ್ ಮತ್ತೆ ಇತರ ಈ ಪ್ರದೋಷ್ ಇವರೆಲ್ಲ ಕೂಡ ಬಂದು ಕರೆದೋಗೋ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನ ನೋಡ್ತಾರೆ ದರ್ಶನ್, ಏನಾಗಿದೆ ಈತನಿಗೆ, ಏನು ಎತ್ತ ಅಂತೇಳಿ, ಅದಾಗಲೇ ಸತ್ತೋಗಿದ್ದಾನೆ ಅಂತೇಳಿ ಗೊತ್ತಾದಂತಹ ಬಳಿಕ ಶವವನ್ನ ವಿಲೇವಾರಿ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿದಂತಹ ಬಳಿಕ ಅದೇ ಸ್ಕಾರ್ಪಿಯೋ ಕಾರ್ನಲ್ಲಿ ಮನೆಗೆ ಡ್ರಾಪ್ ಅನ್ನ ಹಾಕಿಸ್ಕೊಳ್ಳುವ ಕೆಲಸವನ್ನ ಮಾಡ್ತಾರೆ. ಈ ಎಲ್ಲ ಅಂಶಗಳನ್ನ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಇದೇ ಕಪ್ಪು ಬಣ್ಣದ ಸ್ಕಾರ್ಪಿಯೋ ಕಾರನ್ನ ಇಟ್ಕೊಂಡು ಮೊದಲಿಗೆ ದರ್ಶನ್ನ ಪಿಕಪ್ ಮಾಡ್ತಾರೆ. ಅದಾದ ಬಳಿಕ ಶೆಡ್ಗೆ ಕರೆದೊಯ್ತಾರೆ. ಶೆಡ್ನಲ್ಲಿ ಮಾತುಕತೆ ಆಗುತ್ತೆ, ಅದ್ರ ಬಗ್ಗೆ ಪ್ಲಾನ್ ಆಗುತ್ತೆ, ಹೇಗೆ ಶವವನ್ನು ವಿಲೇವಾರಿ ಮಾಡಬೇಕು ಅಂತೇಳಿ. ಅದಾದ ಬಳಿಕ ಮತ್ತೆ ಆ ಒಂದು ಅದೇ ಕಾರ್ನಲ್ಲಿ ಸ್ಕಾರ್ಪಿಯೋ ಕಾರ್ನಲ್ಲಿ ತಂದು ಇವರ RR ನಗರದ IDL ಹೋಮ್ಸ್ನ
ಮನೆಗೆ ಬಿಡುವ ಕೆಲಸವನ್ನ ಮಾಡ್ತಾರೆ. ಆದರೆ ಇದಾದ ಬಳಿಕ ದರ್ಶನ್ಗೆ ಹೇಗೋ ಒಂದು ವಿಲೇವಾರಿಯನ್ನು ಮಾಡಿ ಅನ್ನೋ ನಿಟ್ಟಿನಲ್ಲಿ ಸುಮಾರು ಒಂದು 30 ಲಕ್ಷ ಹಣವನ್ನು ಕೊಟ್ಟಿರ್ತಾರೆ. ಹೀಗಾಗಿ ಇದ್ದಂತಹ ಇದೇ ಕಾರು ಅಂದರೆ ಈ ಬ್ಲ್ಯಾಕ್ ಕಲರ್ ಸ್ಕಾರ್ಪಿಯೋ ಕಾರ್ನ ಮುಖಾಂತರವೇ ಈ ಒಂದು ಶವ ರೇಣುಕಾ ಸ್ವಾಮಿಯ ಶವವನ್ನು RR ನಗರದ ಪಟ್ಟಣಗೆರೆಯ ಶೆಡ್ನಿಂದ ಸುಮ್ಮನಹಳ್ಳಿಯ ರಾಜಕಾಲುವೆವರೆಗೂ ಕೂಡ ತಂದಿರ್ತಾರೆ. ಅದಾದ ಬಳಿಕ ರಾಜಕಾಲುವೆಯ ದಡದಲ್ಲಿ ಬಿಸಾಕಿ ಹೋಗಿರ್ತಾರೆ. ಆತನ ಬಟ್ಟೆಗಳನ್ನು ನದಿಗೆ ರಾಜಕಾಲುವೆಗೆ ಎಸ್ತು ಹೋಗಿರ್ತಾರೆ. ಈ ಎಲ್ಲವೂ ಕೂಡ ನಡೆದಿದ್ದು ಇದೇ ಬ್ಲ್ಯಾಕ್ ಕಲರ್ ಸ್ಕಾರ್ಪಿಯೋ ಕಾರ್ನಲ್ಲಿ. ಇದೀಗ ಆ CCTVಗಳು ನೂರಾರು CCTVಗಳನ್ನು ತಡ್ಕಾಡದಂತಹ ಸಂದರ್ಭದಲ್ಲಿ ಈ CCTVಗಳು ಕೂಡ ಲಭ್ಯವಾಗಿದ್ದಾವೆ. ಅದರಲ್ಲಿ ದರ್ಶನ್ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಕೂಡ ಹೇಳ್ತಿದ್ದಾರೆ. ಇದೇ ಕಾರ್ನಲ್ಲಿ ಶೆಡ್ಗೆ ಹೋಗಿ ಬಂದಿದ್ರು ಅನ್ನೋದ್ರ ಬಗ್ಗೆ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡುವ ಕೆಲಸವನ್ನ ಮಾಡಲಾಗಿದೆ. ದಿವ್ಯಾ. ಓಕೆ ನರಸಿಂಹಮೂರ್ತಿ, ಸಂಪರ್ಕದಲ್ಲಿ ಇನ್ನಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡೆದುಕೊಳ್ತಾ ಹೋಗ್ತೀವಿ. ಸದ್ಯ ಹಲವಾರು ಸಾಕ್ಷ್ಯಗಳು ಲಭ್ಯವಾಗಿದೆ. ಟೈಮಿಂಗ್ನ ಮ್ಯಾಚ್ ಮಾಡುವಂತಹ ಕೆಲಸವೂ ಕೂಡ ಪೊಲೀಸರು ಮಾಡಿರ್ತಾರೆ. ಸೊ ಯಾವ ಟೈಮಿಗೆ ಬಂದಿದ್ರು, ಯಾವ ಟೈಮಿಗೆ ಹೋದ್ರು, ಇಷ್ಟರೊಳಗೆ ಏನೆಲ್ಲ ಮಾತುಕತೆಗಳು ಆಗಿರಬಹುದು, ಆ ಎಕ್ಸಿಟ್ ಟೈಮ್ ಏನಿದೆ ಆ ಸಮಯದೊಳಗೆ ಸಾವಾಗಿತ್ತಾ ಅಥವಾ ಇವರು ಬಂದ ನಂತರದಲ್ಲಿ ಆಯ್ತಾ, ಎಲ್ಲವೂ ಕೂಡ ಸ್ಪಷ್ಟವಾಗಿ ತಮ್ಮ ತನಿಖಾ ಹಂತದಲ್ಲಿ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ.